ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರುವ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೊಟ್ಟೆ ಉರಿ ಅಂದರೆ ಎಸಿಡಿಟಿ ಹಾಗೆ ಮಲಬದ್ಧತೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಇವತ್ತು ನಾವು ಗ್ಯಾಸ್ಟ್ರೈಟಿಸ್, IBS, ಕಾನ್ಸ್ಟಿಪೇಷನ್ ಹಾಗೆ ಗ್ಯಾಸ್ಟ್ರಿಕ್ ಟ್ಯೂಮರ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಯಾವೆಲ್ಲ ಕಾರಣದಿಂದ ಈ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ, ಈ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳೋದು ಹೇಗೆ, ಯಾವ ಟ್ರೀಟ್ಮೆಂಟ್ ಸಹಾಯಕಾರಿ, ಹಾಗೆ ನಮ್ಮ ಆಹಾರ ಪದ್ಧತಿ ಹಾಗೆ ವ್ಯಾಯಾಮ ಯಾವ ರೀತಿ ಇರಬೇಕು ಅಂತ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಈ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ P. ಬಾಲಕೃಷ್ಣ ಶೆಟ್ಟಿ ಅವರು. ಇವರು ಈಶಾ ಡಯಾಗ್ನೋಸ್ಟಿಕ್ಸ್ನ ಚೀಫ್ ಕನ್ಸಲ್ಟೆಂಟ್. ತಮ್ಮ ವೈದ್ಯಕೀಯ ಅನುಭವ ಹಾಗೆ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಮತ್ತು ರೋಗಿಗಳ ಮೇಲಿನ ಕಾಳಜಿಯ ಮೂಲಕ ಆರೋಗ್ಯಕರ ಜೀವನ ಶೈಲಿ ಹಾಗೆ ರೋಗ ತಡೆಗಟ್ಟುವಿಕೆಯ ಮಹತ್ವವನ್ನ ಜನರಲ್ಲಿ ಮೂಡಿಸುತ್ತಿರುವಂತಹ ಅನುಭವಿ ತಜ್ಞ ವೈದ್ಯರು. ಸಾಕಷ್ಟು ರೋಗಿಗಳಿಗೆ ಹಲವಾರು ರೀತಿಯ ಸ್ಕ್ಯಾನಿಂಗ್ಗಳನ್ನು ಮಾಡಿದ್ದಾರೆ. ಉತ್ತಮ ರೀತಿಯ ಚಿಕಿತ್ಸಾ ವಿಧಾನವನ್ನ ಜನರಿಗೆ ಜಾಗೃತಿಯ ಮೂಲಕ ತಿಳಿಸಿದ್ದಾರೆ. ಹಾಗೆ ಒಂದು ತಿಂಗಳಲ್ಲಿ 200ರಿಂದ 300 ಹೊಟ್ಟೆ ನೋವು ಆಗಿರ್ಬೋದು, ಎಸಿಡಿಟಿ ಆಗಿರ್ಬೋದು, ಮಲಬದ್ಧತೆ ಈ ಪೇಷಂಟ್ಸ್ಗಳನ್ನ ಸ್ಕ್ಯಾನ್ ಮಾಡೋ ಮೂಲಕ ಡಯಾಗ್ನೋಸ್ ಮಾಡಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಎಸ್ ಡಾಕ್ಟರ್, ಇವತ್ತು ನಾವು ಒಂದಷ್ಟು ವಿಚಾರಗಳು, ತುಂಬಾನೇ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ. ಈ ಗ್ಯಾಸ್ಟ್ರೈಟಿಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಾಮನ್ ಆಗಿಬಿಟ್ಟಿದೆ. ಎಲ್ಲ ಏಜ್ನವರಲ್ಲೂ ಇದು ಕಾಣಿಸ್ಕೊಳ್ತಾ ಇದೆ. ಈ ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಕಾರಣ ಏನು ಅಂತ? ಓಕೆ, ಈಗ ನಿನ್ನೆ ನಾವು ಹೊಟ್ಟೆ ನೋವು ಬಗ್ಗೆ ಮಾತಾಡಿದ್ದೆವು. ಈಗ ಗ್ಯಾಸ್ಟ್ರೈಟಿಸ್ ಅಂತ ಏನಂತ ಹೇಳೋಣ. ಅಂದರೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ ಸಾಧಾರಣ ಒಂದು ಏನಂತ ಹೇಳಿದ್ರೆ ಒಂದು ಹೊಟ್ಟೆ ಉರಿ ಬರುತ್ತೆ, ಹೊಟ್ಟೆ ಉಬ್ಬಿದಾಗೆ ಆಗುತ್ತೆ, ಮತ್ತು ರಿಫ್ಲೆಕ್ಸ್ ಬರುತ್ತೆ, ರಾತ್ರಿ ಇಡೀ ಮತ್ತು ಚೆಸ್ಟಲ್ಲಿ ಅಂದರೆ ಚೆಸ್ಟಲ್ಲಿ ಸ್ವಲ್ಪ ತೊಂದರೆ ಬರುತ್ತೆ, ನೋವು ಬರುತ್ತೆ. ಇದೆಲ್ಲ ಒಂದು ಸಾಧಾರಣವಾಗಿ ಬರುವಂಥ ಒಂದು ಸಾಧಾರಣವಾದ ಕಾಯಿಲೆ ನಾವು ನೋಡಿರುವುದು. ಹೊಟ್ಟೆ ನೋವು ಅಂತ ಹೇಳ್ತಾರೆ. ಅದಕ್ಕೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತಾರೆ, ಆ್ಯಸಿಡ್ ರಿಫ್ಲಕ್ಸ್ ಅಂತ ಹೇಳ್ತಾರೆ, ಗ್ಯಾಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಹುಳಿ ತೇಗು ಬರೋದು ಅಂತ ಹೇಳ್ತಾರೆ, ಅಥವಾ ನಮಗೆ ಆಗಾಗ ಅದಲ್ಲೇ ಮತ್ತು ಕಾನ್ಸ್ಟಿಪೇಷನು, ಇರಿಟೇಬಲ್ ಬೌಲ್ ಸಿಂಡ್ರೋಮು, ಇದೆಲ್ಲ ಬಗ್ಗೆ ನಾವು ಒಂದು ಫಸ್ಟಿಗೆ ನಾವು ತಿಳ್ಕೊಳ್ಳೋಣ. ಈಗ ಅಲ್ಲಿ ನಾನು ಹೊಟ್ಟೆಯಲ್ಲಿ ಚಿತ್ರ ತೋರಿಸಿದ ಹಾಗೆ ಈಗ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ ನಾನು ಅಲ್ಲಿ ತೋರಿಸಿದ್ದೇನೆ, ಒಂದು ಹೊಟ್ಟೆಯನ್ನು ತೋರಿಸಿದ್ದೇನೆ, ಅಂದರೆ ಜಠರ, ನಮ್ಮ ಜಠರ ಅಂತ ತೋರಿಸಿದ್ದೇನೆ. ಅದೇ ರೀತಿ ಇಂಟೆಸ್ಟೈನ್ ತೋರಿಸಿದ್ದೇನೆ. ಈಗ ನಾವು ಏನು ಇದನ್ನು ಯಾಕೆ ತೋರಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಎಲ್ಲ ತೊಂದರೆಗಳಿಗೂ ಏನು ನಾವು ತೆಗೊಳ್ಳುವಂಥ ಆಹಾರ ಅಲ್ಲಿ ಹೊಟ್ಟೆಗೆ ಹೋಗಿ ಅದು ಜೀರ್ಣ ಆಗ್ತದೆ ಒಂದನೇದಾಗಿ. ಅಂದರೆ ಅದಕ್ಕೆ ನಾವು ಡೈಜೆಷನ್ನು ಅಂತ ಹೇಳ್ತೇವೆ, ಆಯಿತಾ. ಎರಡನೇದಾಗಿ ಡೈಜೆಷನ್ ಅಂತ ಆದಮೇಲೆ ನಾವು ಎರಡನೇದಾಗಿ ಏನು ಹೇಳ್ತೇವೆ, ಅಬ್ಸಾರ್ಪ್ಷನ್ ಅಂತ ಹೇಳ್ತೇವೆ. ಸೊ ಡೈಜೆಷನ್ ಆಗಬೇಕು, ಅದ ನಂತರ ಅಬ್ಸಾರ್ಪ್ಷನ್ ಆಗಬೇಕು. ಅಬ್ಸಾರ್ಪ್ಷನ್ ಆದ ನಂತರ ನಾವು ತಿಂದ ಆಹಾರ ಪದಾರ್ಥ ಎಲ್ಲ ರಕ್ತಕ್ಕೆ ಹೋಗಬೇಕು, ರಕ್ತದಿಂದ ಅದು ಬೇರೆ ಬೇರೆ ಜೀವಕೋಶಗಳಿಗೆ ಹೋಗ್ಬೋದು. ಈಗ ಎರಡನೇ ಚಿತ್ರದಲ್ಲಿ ಇಲ್ಲಿ ನೋಡಿದಂತೆ ಆಸಿಡಿಟಿ ಅಂತ ನಾವು ಹೇಳ್ತೇವೆ ಅಂತ ಹೇಳೋಣ. ಈಗ ಎರಡನೇ ಚಿತ್ರದಲ್ಲಿ ನಾವು ಎಂತ ಹೇಳ್ತೇವೆ ಅಂತ ಹೇಳಿದ್ರೆ, ಇದು ಆಸಿಡಿಟಿ ಅಥವಾ ಹೊಟ್ಟೆ ನೋವು ನಿಜವಾಗಿಯೂ ಯಾವುದಾದ್ರೂ ಪ್ರಾಬ್ಲಮ್ ಬಂದಿದೆಯೋ ಅಥವಾ ನಮಗೆ ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು. ಎಂಥ ಒಂದು ಪ್ರಾಬ್ಲಮ್ ಇರ್ಬೋದು, ಅಥವಾ ಏನಾದರೂ ಅಸಿಡಿಟಿಗೆ ಕಾರಣವಾಗುವಂತಹ ಪ್ರಾಬ್ಲಮ್ ಇರ್ಬೋದು, ಅಥವಾ ಏನೂ ಕಾರಣ ಇಲ್ಲದೆ ಬರ್ಬೋದು. ಈಗ ನಾನು 3 ಚಿತ್ರ ನೋಡಿದ್ದೇನೆ. ಒಂದು ಚಿತ್ರ ನೋಡ್ಬೋದು, ಮೊದಲನೇ ಚಿತ್ರದಲ್ಲಿ ನೀವು ಉದ್ದಕ್ಕೆ ಮೇಲಿಂದ ಕೆಳಗೆ ವೈಟಾಗಿ ಕಾಣುತ್ತಲ್ಲ, ಅದನ್ನು ನಾವು ಅನ್ನನಾಳ ಅಥವಾ ಈಸೋಫೆಗಸ್ ಅಂತ ಹೇಳ್ತೇವೆ. ಆ ಅನ್ನನಾಳದಿಂದ ಅದು ಕೆಳಗೆ ಹೊಟ್ಟೆಗೆ ಹೋಗುತ್ತೆ, ಅಂದರೆ ಜಠರಕ್ಕೆ ಹೋಗುತ್ತೆ, ಜಠರದಿಂದ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಈಗ ಅನ್ನನಾಳದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅನ್ನನಾಳದಲ್ಲಿ ಸೀದಾ ಎಲ್ಲೂ ಏನೋ ಸ್ಟಾಪ್ ಇರೋದಿಲ್ಲ, ಅಲ್ಲಿಂದ ಸೀದಾ ಹೊಟ್ಟೆಗೆ ಹೋಗುತ್ತೆ. ಈ ಹೊಟ್ಟೆಯಲ್ಲಿ ಮಾತ್ರ ಒಂದು ತುಂಬ ಚೇಂಜಸ್ ನಡೀತದೆ. ಅಂದರೆ ಹೇಳಿದರೆ ಅಲ್ಲಿ ಹೊಟ್ಟೆನಲ್ಲಿ ಆ್ಯಸಿಡ್ ಸೆಕ್ರೇಷನ್ ನಡೀತದೆ, ಅದಕ್ಕೆ ಆ್ಯಸಿಡಿಟಿ ಅಂತ ಹೇಳ್ತೇವೆ ನಾವು. ಏಕೆ ಆ್ಯಸಿಡ್ ಸೆಕ್ರೇಷನ್ ಯಾಕೆ ನಡೀತದೆ ಅಂತ ಕೇಳ್ಬೋದು ಪ್ರಶ್ನೆ. ಈಗ ಹೊಟ್ಟೆಯಲ್ಲಿ ಮಾತ್ರ ಯಾಕೆ ಆ್ಯಸಿಡ್ ಇದೆ, ಬೇರೆ ಕಡೆ ಎಲ್ಲ ಆ್ಯಸಿಡ್ ಯಾಕೆ ಇಲ್ಲ ಅಂತ ಹೇಳಿದರೆ, ಈಗ ಏನಾಗುತ್ತೆ ಅಂತ ಹೇಳಿದರೆ, ಈಗ ನಾವು ತಿನ್ನುವಂಥ ಆಹಾರ ಪದಾರ್ಥಗಳು, ಆಯಿತಾ ಮೇಡಮ್, ಈಗ ಏನಾದರೂ ಆಹಾರ ನಾವು ತಿಂದು ಬಿಡ್ತೇವೆ. ಆ ಆಹಾರದಲ್ಲಿ ಯಾವುದು ಒಳ್ಳೆದಿದೆ, ಯಾವುದು ಒಳ್ಳೆದಿಲ್ಲ, ಯಾವುದು ನಮ್ಮ ದೇಹಕ್ಕೆ ಒಳ್ಳೆಯದು. ಕೆಲವೊಮ್ಮೆ ಈಗ ನಾವು ನೋಡ್ತೇವೆ, ಈಗ ಏನಾಗುತ್ತೆ ನೋಡಿ, ಈಗ ಕೆಲವು ಈ ಹಕ್ಕಿಗಳು ಅಂತ, ಹಕ್ಕಿಗಳು ವಲ್ಚರ್ಸ್ ಅಂತ ಹೇಳ್ತವೆ. ಈ ವಲ್ಚರ್ಸ್ ಏನು ಮಾಡ್ತವೆ, ಇದು ಕೊಳೆತದನ್ನೇ ತಿಂತವೆ. ಅವು ಕೊಳೆತ ಹೋದ ಪ್ರಾಣಿಗಳ ಮಾಂಸ ಅದೆಲ್ಲ ತಿಂತವೆ.
ಅದೇ ರೀತಿ ಪ್ರಾಣಿಗಳು ಈಗ ಹಸು ಎಲ್ಲ ಖಾಲಿ ವೆಜಿಟೇಬಲ್ಸ್ ತಿಂತದೆ, ನಾವು ಖಾಲಿ ಸೊಪ್ಪು ತರಕಾರಿ ತಿಂದ್ರೆ ನಮ್ಮಲ್ಲಿ ಅದು ಜೀರ್ಣ ಆಗೋದಿಲ್ಲ. ಅದೇ ರೀತಿ ನೀವು ಕೆಟ್ಟ ಆಹಾರ ಪದಾರ್ಥ ತಿಂದ್ರೆ ನಮಗೆ ತೊಂದರೆ ಆಗುತ್ತೆ. ಸೊ ಒಂದೊಂದು ಈ ಪ್ರಕೃತಿಯಲ್ಲಿ ಅಥವಾ ನೇಚರಲ್ಲಿ, ಈ ಸೃಷ್ಟಿನಲ್ಲಿ, ಬಾಡಿಯಲ್ಲಿ ಬೇರೆ ಬೇರೆ ತರಹದ ಈ ಪ್ರಕ್ರಿಯೆಗಳು ನಡೀತಾ ಇರ್ತದೆ. ಹಾಗಾದ್ರೆ ಆಸಿಡ್ ಸೆಕ್ರೇಷನ್ ಯಾಕೆ? ಆಸಿಡ್ ಸೆಕ್ರೇಷನ್ ಯಾಕೆ ಅಂತ ಹೇಳಿದ್ರೆ, ಈ ಆಸಿಡ್ ಅಲ್ಲಿ ಹೊರಗೆ ಬಂದಾಗ, ಆಸಿಡ್ ಸ್ಟಮಕ್ ಅಲ್ಲಿ ಬಂದಾಗ ನಾವು ಏನೇನೋ, ಈಗ ನಾವು ಒಂದು ಕೊಳೆತ ಪದಾರ್ಥ ತಿಂದೇವೆ ಅಂತ ಹೇಳೋಣ, ಒಂದು ಕೆಟ್ಟ ಪದಾರ್ಥ ಹೋಯ್ತು ಅಂತ ಹೇಳೋಣ, ಮಕ್ಕಳೆಲ್ಲ ಹೊರಗೆ ಆಟ ಆಡ್ತಾರೆ, ಮಣ್ಣಲ್ಲಿ ಆಟ ಆಡ್ತಾರೆ, ಏನೋ ಒಂದು ಬ್ಯಾಕ್ಟೀರಿಯಾ ಒಳಗೆ ಹೋಗುತ್ತೆ, ಅಥವಾ ವೈರಸ್ ಹೋಗುತ್ತೆ, ಅಥವಾ ಒಂದು ಪ್ಯಾರಾಸೈಟ್ ಹೋಗುತ್ತೆ. ಇದೆಲ್ಲವನ್ನು ನಾಶ ಮಾಡಲಿಕ್ಕೆ ನಮ್ಮಲ್ಲಿ ಆಸಿಡ್ ಬರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ. ಯಾಕಂದರೆ ಇಡೀ ಈ ಜೀವನದಲ್ಲಿ, ಈ ಪ್ರಕೃತಿಯಲ್ಲಿ, ಸೃಷ್ಟಿಯಲ್ಲಿ ಸರ್ವೈವಲ್ ಎಂಬುದು ಭಾರಿ ಮುಖ್ಯ. ಆಯಿತಾ? ದೇವರು ಎಲ್ಲರನ್ನು ಸೃಷ್ಟಿ ಮಾಡಿದ್ದಾನೆ. ಯಾಕಂತ ಹೇಳಿದ್ರೆ ಸರ್ವೈವಲ್ ಇಸ್ ಅ ಫಸ್ಟ್ ಇಂಪಾರ್ಟೆಂಟ್ ಗೋಲ್ ಆಫ್ ಪ್ರತಿಯೊಂದು ಲೈಫಲ್ಲಿ ಇಲ್ಲಿ. ಸೊ ಸರ್ವೈವಲಿಗೋಸ್ಕರ ನಮ್ಮ ಹೊಟ್ಟೆಯಲ್ಲಿ ಏನಾದರೂ ಕೆಟ್ಟ ಪದಾರ್ಥಗಳು ಬಂದರೆ ಅದು ಮುಂದೆ ಹೊರಗೆ ಹೋಗಿ ತೊಂದರೆ ಕೊಡೋದಾಗೆ ಈ ಆಸಿಡ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಈ ಆಸಿಡ್ ಆದ ನಂತರ ಅಲ್ಲಿ 1-1.5 ಗಂಟೆ ಈ ಆಹಾರ ಪದಾರ್ಥಗಳು ನಮ್ಮ ಸ್ಟಮಕಲ್ಲಿ ಇರ್ತವೆ. ಸೊ ಸ್ಟಮಕಲ್ಲಿ ಅದೆಲ್ಲ ಪೆರಿಸ್ಟಾಲ್ಸಿಸ್ ಅಂತ ಹೇಳ್ತೇವೆ. ಸ್ಟಮಕ್ ಎಲ್ಲ ಅದನ್ನು ಸಣ್ಣ 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 ಮಾಡಿ ದೊಡ್ಡ ದೊಡ್ಡ ಗುಳುಗುಳು ಅಂತ ನಾವು ಆವಾಸರದಲ್ಲಿ ಅದು ನುಂಗಿರ್ತೇವಲ್ಲ, ದೊಡ್ಡದು ಅದನ್ನೆಲ್ಲ ಕ್ರಶ್ ಮಾಡಿ, ಅದನ್ನೆಲ್ಲ ಒಂದು ಜ್ಯೂಸ್ ಮಾಡಿ ಅದನ್ನು ಹೊಟ್ಟೆಯಿಂದ ಇಂಟೆಸ್ಟೈನಿಗೆ ಕಳಿಸುತ್ತೆ. ಸೊ ಆ ಆಸಿಡ್ ಸೆಕ್ರಿಷನ್ನು ನಮ್ಮ ಹತ್ರ ಜಾಸ್ತಿ ಆದರೆ, ಯಾವುದೆಲ್ಲ ಕಾರಣಕ್ಕೆ ಆಸಿಡ್ ಸೆಕ್ರಿಷನ್ ಜಾಸ್ತಿ ಆಗುತ್ತೆ, ಅದನ್ನು ತಡೆಗಟ್ಟೋದು ಹೇಗೆ, ಅದೆಲ್ಲ ನಾವು ನೆಕ್ಸ್ಟ್ ನೀವು ಆಲೋಚನೆ ಮಾಡೋಣ. ಒಂದೊಂದೇ ನಾನು ಹೇಳ್ಕೊಂಡು ಬರ್ತೇನೆ. ಯಾಕಂತ ಹೇಳಿದ್ರೆ ಆಸಿಡ್ ಸೆಕ್ರಿಷನ್ ಆಗಲಿ, ಇಂಟೆಸ್ಟೈನಲ್ ಪ್ರಾಬ್ಲಮ್ ಆಗಲಿ, IBS ಆಗಲಿ, ಮಲಬದ್ಧತೆ ಆಗಲಿ, ಅದಕ್ಕೆ ಸಪ್ರೇಟ್ ಆಗಿ ನಾನು ಏನೋ ಒಂದು ಟ್ರೀಟ್ಮೆಂಟ್ ಹೇಳೋ ಅವಶ್ಯಕತೆ ಇಲ್ಲ. ಈಗ ಆಸಿಡ್ ಸರಿಯಾಗಿ ಆಸಿಡ್ ಬರುತ್ತಾ ಇದೆ ಅಂತ ನಾನು ನಿಮಗೆ ಹೇಳಿದೆ. ಈಗ ಒಂದು ಸಣ್ಣದೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ ತುಂಬಾ ಹಿಂದೆ ಕಾಲದಲ್ಲಿ. ಪಾವ್ಲೋಸ್ ಅಂತ ಒಬ್ಬ ದೊಡ್ಡ ಸೈಂಟಿಸ್ಟ್, ರಷ್ಯನ್ ಸೈಂಟಿಸ್ಟ್. ಅವನು ಏನ್ ಮಾಡಿದ, ಅವನ ಹತ್ರ ಒಂದು ನಾಯಿ ಇತ್ತು. ನಾಯಿಗೆ ನಾವು ಎಣಿಸ್ಕೊಂಡೇವು ಮೊದಲು, ನಾವು ಹುಟ್ಟ ಅಥವಾ ನಮ್ದು ಊಟ ಒಳಗೆ ಹೋದ ಕೂಡ ಆಸಿಡ್ ಸೆಕ್ರಿಷನ್ ಆಗುತ್ತೆ ಅಂತ ನಾವು ಎಣಿಸ್ಕೊಂಡಿದ್ವಿ ತುಂಬಾ ಟೈಮ್ನಲ್ಲಿ. ಅವ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ. ಒಂದು ನಾಯಿಗೆ ಒಂದು ಆಹಾರ ಕೊಡ್ತಾ ಇದ್ದ. ಆಹಾರ ಕೊಡುವ ಪ್ರತಿ ಟೈಮು ಒಂದು ಬೆಲ್ ಬಾರಿಸ್ತಾ ಇದ್ದ, ಟೈನ್ 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 ಬೆಲ್ ಬಾರಿಸ್ತಾ ಇದ್ದ. ಆಯ್ತಾ? 1 ದಿವಸ, 2 ದಿವಸ, 1 ತಿಂಗಳು ಹಾಗೆ ಮಾಡಿದ. 1 ತಿಂಗಳಾದಮೇಲೆ ಒಂದು ದಿವಸ ಅವನೇನು ಮಾಡಿದ, ಹೊಟ್ಟೆಗೆ ಒಂದು ಟ್ಯೂಬ್ ಹಾಕಿ ಹೊರಗಡೆ ಕಲೆಕ್ಟ್ ಮಾಡ್ತಾ ಇದ್ದ, ಏನೆಲ್ಲ ಹೊಟ್ಟೆಯಲ್ಲಿ ಸೆಕ್ರೀಷನ್ ಆಗತ್ತೆ ಅಂತ, ಹೊಟ್ಟೆಯಲ್ಲಿ ಆಹಾರ ಹೋದಾಗ. ಒಂದು ದಿವಸ ಖಾಲಿ ಬೆಲ್ ಮಾಡ್ತಾ ಇದ್ದಾನೆ. ಆವಾಗ ಏನಾಯ್ತು, ತುಂಬಾ ಆಸಿಡ್ ಹೊಟ್ಟೆಯಿಂದ ಹೊರಗೆ ಬಂತು. ಸೊ ಅದು ಅರ್ಥ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಖಾಲಿಯಲ್ಲಿ ಹೊಟ್ಟೆಯಲ್ಲಿ ಊಟ ಹೋದಾಗ ಮಾತ್ರ ಅಲ್ಲ, ಒಂದು ಊಟದ ಕಲ್ಪನೆ ಮನೆಯಲ್ಲಿ ಮನಸ್ಸಿನಲ್ಲಿ ಬಂದಾಗ ಕೂಡ ಮನುಷ್ಯನಲ್ಲಿ ಆಸಿಡ್ ಸೆಕ್ರಿಷನ್ ಬರುತ್ತೆ. ಇದಕ್ಕೆ ಸೈಕಲಾಜಿಕಲ್ ಕಾಂಪೊನೆಂಟ್ ಅಂತ ಹೇಳ್ತಾರೆ. ಸೊ ಸೈಕಲಾಜಿಕಲ್ ಕಾಂಪೊನೆಂಟ್ ಅಂತ ಹೇಳಿದ ತಕ್ಷಣ ನಮಗೆ ಆಲೋಚನೆ ಮಾಡಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಆಸಿಡ್ ಸೆಕ್ರೀಷನ್ ಖಾಲಿ ಊಟ ಮಾಡುವಾಗ ಮಾತ್ರ ಅಲ್ಲ, ಏನಾದ್ರೂ ತಿನ್ಬೇಕು ಅಂತ ಅನ್ಸಿದ್ರು ಕೂಡ ತಿನ್ಬೇಕು ಅಂತ ಅನಿಸ್ತಾ ಇದ್ರೆ, ಅಥವಾ ನೀವು ಪ್ರತಿ ದಿವಸ 1 ಗಂಟೆಗೆ 2 ಗಂಟೆಗೆ ಊಟ ಮಾಡ್ತಾ ಇದ್ರೆ, 2 ಗಂಟೆಗೆ ನೀವು ಊಟ ಮಾಡದಿದ್ರೆ ಕೂಡ ಆಸಿಡ್ ಸೆಕ್ರಿಷನ್ ಆಗತ್ತೆ. ಸೊ ಆಸಿಡ್ ಸೆಕ್ರಿಷನ್ ಆದಾಗ ಊಟ ಇಲ್ಲ. ಅವಾಗ ಏನಾಗುತ್ತೆ, ಅದನ್ನು ಊಟವನ್ನ ಡೈಜೆಸ್ಟ್ ಮಾಡಲಿಕ್ಕೆ ಅಥವಾ ಊಟವನ್ನು ಡೈಜೆಸ್ಟ್ ಮಾಡುವಂತ ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ಅಲ್ಲಿ ಆಸಿಡ್ ಸೆಕ್ರಿಷನ್ ಆಗುತ್ತೆ. ಆದರೆ ನಮ್ಮಲ್ಲಿ ಇವತ್ತು ನಾವೆಲ್ಲವನ್ನು ಹೇಳ್ತೇವೆ, ನಮ್ಮ ಇಡೀ ಬಾಡಿಯನ್ನ ನೋಡ್ಕೊಳ್ಳುವಂತಹ ಒಂದು ಅಂಗ ಅಂದರೆ ಅದು ಬ್ರೈನ್. ಎಲ್ಲವನ್ನು ಕಂಟ್ರೋಲ್ ಮಾಡೋದು ಬ್ರೈನೇ ಎಲ್ಲವನ್ನು ಕಂಟ್ರೋಲ್ ಮಾಡ್ತದೆ. ಸೊ ಬ್ರೈನ್ ಕಂಟ್ರೋಲ್ ಮಾಡುವಂಥ ಬ್ರೈನ್ ಹೇಳುತ್ತೆ, ಓ ಇಷ್ಟು ಟೈಮ್ ಆಯಿತು, ನಿಮಗೆ ಊಟ ಮಾಡುವ ಟೈಮ್ ಬಂದಿದೆ, ಸೆಕ್ರೇಷನ್ ಮಾಡುತ್ತೆ. ಸೆಕ್ರೇಷನ್ ಮಾಡೋದಲ್ಲಿ ಊಟ ಇಲ್ಲದಿದ್ದರೆ ಆಸಿಡ್ ಏನು ಮಾಡ್ತದೆ, ನಮ್ಮ ಸ್ಟಮಕ್ ಮೇಲೆ ತೊಂದರೆ ಕೊಡುತ್ತೆ. ಸ್ಟಮಕ್ನಲ್ಲಿ ಮ್ಯೂಕೋಸ ಅಂತ ಇರುತ್ತೆ. ಈ ಸ್ಟಮಕ್ನಲ್ಲಿ ತುಂಬ ಪದರಗಳಿರುತ್ತೆ, ರಕ್ಷಣಾತ್ಮಕ ಪದರಗಳು ಅಂತ ಹೇಳ್ತೇವೆ. ಮೇಲ್ಗಡೆ ಎಲ್ಲ ಒಂದು ಮ್ಯೂಕಸ್ ಸೆಕ್ರೀಷನ್ ಇರುತ್ತೆ, ಅದರ ಕೆಳಗಡೆ ಇನ್ನೊಂದು ಲೇಯರ್ ಇರುತ್ತೆ, ಅದರ ಹಿಂದ್ಗಡೆ ಮಸಲ್ಗಳಿರುತ್ತೆ. ಸೊ ಈ ಎಲ್ಲ ಮ್ಯೂಕಸ್ ಸೆಕ್ರೀಷನ್ ಕೆಲವೊಮ್ಮೆ ಈ ಸೆಕ್ರೀಷನ್ ಕಮ್ಮಿ ಆದ ಹಾಗೆ ಅಸಿಡಿಟಿ ಇಫೆಕ್ಟ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಹೇಳ್ತೇವೆ. ಸೊ ಅಸಿಡಿಟಿ ಒಂದು ಕಾರಣ. ಅಸಿಡಿಟಿ ಕಾರಣ ಯಾಕೆ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೇನೆ. ಅಸಿಡಿಟಿ ಜಾಸ್ತಿ ಆದ ಹೋದಾಗೆ ಮ್ಯೂಕಸ್ ಲೇಯರ್ ಅದು ಸ್ವಲ್ಪ ಅಬ್ಸಾರ್ಬ್ ಆಗ್ತಾ ಹೋಗಿ ಡಿಸ್ಟ್ರಾಯ್ ಆದ ಹೋದ್ರೆ ಒಳಗಡೆ ಅಲ್ಸರ್ ಆಗುತ್ತೆ. ಈ ಅಲ್ಸರ್ಗಳನ್ನು ತುಂಬಾ ಸಮಯ ಬಿಟ್ಬಿಟ್ರೆ ಒಂದು ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ. ಸೊ ಅಸಿಡಿಟಿ ಯಾಕೆ ಬರುತ್ತೆ ಅಂತ ನಾನು ಹೇಳಿದ್ದೇನೆ. ಈಗ ಅಸಿಡಿಟಿ ತಡೆಗಟ್ಟೋದು ಹೇಗೆ ಅಂತ ನೆಕ್ಸ್ಟ್ ಪುನಃ ಮಾತನಾಡೋಣ. ಎಸ್, ಖಂಡಿತ ಡಾಕ್ಟರ್. ಹಾಗೆ ಈಗ IBS ಸಮಸ್ಯೆ, ಬಹಳಷ್ಟು ಜನರಿಗೆ IBS ಸಮಸ್ಯೆ ಇರುತ್ತೆ, ಆದ್ರೆ ಅವರಿಗೆ ಗೊತ್ತಿರೋದಿಲ್ಲ ಇದಕ್ಕೆ IBS ಅಂತ ಹೇಳ್ತಾರೆ ಅಂತ. ಸೊ ಪ್ರಮುಖವಾಗಿ IBS ಅಂದ್ರೆ ಏನು ಅಂತ?
ಈಗ IBS ಅಂದರೆ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ನಮಗೆ ಒಂದು ದಿನಚರಿ ಅಂತ ಇರುತ್ತೆ. ದಿನಚರಿ ಅಂದರೆ ಏನು? ಬೆಳಿಗ್ಗೆ ಎದ್ದ ಕೂಡಲೇ ನಾವು ಸ್ವಲ್ಪ ಕೂಡಲೇ ಟಾಯ್ಲೆಟಿಗೆ ಹೋಗುವಂಥದ್ದು, ನಾವು ಇದು ನಂಬರ್ 2 ಅಥವಾ ನಾವು ಇದು ಮಲವನ್ನು ಹೊರಗೆ ಹಾಕುವಂಥದ್ದು, ಅದು ಮೇನ್ ದಿನಚರಿ ಎಲ್ಲರಿಗೂ ಇರುತ್ತೆ. ಅದಕ್ಕೆ ನಾವು ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತೇವೆ. ಸರ್ಕೇಡಿಯನ್ ರಿದಮ್ ಅಂದರೆ ಏನಂತ ಹೇಳಿದ್ರೆ, ನಾವು ಬೆಳಿಗ್ಗೆ ಎದ್ದ ಕೂಡಲೇ ಅದಕ್ಕೆ ಹೇಳ್ತಾರೆ ಆರೋಗ್ಯ ಅಂದರೆ ಏನು ಅಂತ ಹೇಳಿದರೆ, ನಾವು ಏನು ಹಾಸಿಗೆ ಮೇಲೆ ಬಿದ್ದ ಕೂಡಲೇ ನಿದ್ದೆ, ಎದ್ದ ಕೂಡಲೇ ಲದ್ದಿ ಬಂದರೆ ಮಾತ್ರ ಅವನು ಆರೋಗ್ಯವಾಗಿದ್ದಾನೆ ಅಂತ ಲೆಕ್ಕ. ಬಿದ್ದ ಕೂಡಲೇ ನಿದ್ದೆ ಬರಬೇಕು. ನಿದ್ದೆ ಬರಲಿಲ್ವಾ ಅದು ದೊಡ್ಡ ಪ್ರಾಬ್ಲಮ್. ಆಯ್ತಾ? ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಎದ್ದ ಕೂಡಲೇ ನಮಗೆ ಟಾಯ್ಲೆಟ್ಗೆ ಹೋಗುವಂಥ ಮನಸ್ಸು ಬರಬೇಕು. ಅದು ಏನಾಗುತ್ತೆ ಅಂತ ಹೇಳುವಾಗ, ಈಗ ನೀವು ಆ ಟೈಮಿಗೆ ನೀವು ಮಾಡದಿದ್ರೆ, ಆಗ ಕೂಡ ನಾನು ಹೇಳಿದೆ, ಟೈಮಿಗೆ ಊಟ ಮಾಡೋದಿದ್ರೆ ಆಸಿಡ್ ಸೆಕ್ರಿಷನ್ ಬರುತ್ತೆ ಅಂತೆಲ್ಲ. ನೀವು ಟೈಮಿಗೆ ನೀವು ಈ ಟಾಯ್ಲೆಟ್ಗೆ ಹೋಗದೇ ಇದ್ದರೆ, ನೀವು ಲೇಟ್ ಮಾಡಿದರೆ, ಕೆಲವರು ಏನು ಮಾಡ್ತಾರೆ, ಎದ್ದ ಕೂಡಲೇ ಕಾಫಿ ಕುಡಿಯೋದು, ಕುಡಿಲಿಕ್ಕೆ ಶುರು ಮಾಡಿದ್ರೆ, ಕಾಫಿ ಕುಡಿದ್ರೆ ನನಗೆ ಬರೋದೇ ಎಲ್ಲ ಹೇಳ್ತಾರೆ. ಅದೆಲ್ಲ ಏನಂತ ಹೇಳಿದ್ರೆ, ನಮ್ಮ ಮೈಂಡ್ ಅದನ್ನೆಲ್ಲ ಸಿಲೆಕ್ಷನ್ ಮಾಡಿಕೊಂಡು ಏನೋ ಒಂದು ದಿನಚರಿಯನ್ನು ಫಿಕ್ಸ್ ಮಾಡಿರುತ್ತೆ. ನಾವು ಮಲಬದ್ಧತೆ ಅಂತ ಹೇಳಿದ್ರೆ ಅದು ಒಂದನೇ ಕಾರಣ. ಎರಡನೇ ಕಾರಣ ಏನಂತ ಹೇಳಿದ್ರೆ, ಈಗ ನಮ್ಮಲ್ಲೆಲ್ಲ ಈಗ ವಾಟ್ಸಪ್ ಮೆಸೇಜು, ಆ ಮೆಸೇಜು, ಈ ಮೆಸೇಜು, ಚಾಟ್ GPT ಅಲ್ಲೆಲ್ಲ ಹೋಗಿ ನೋಡಿಬಿಟ್ರೆ ತುಂಬಾ ಇನ್ಫಾರ್ಮೇಶನ್ ಬರುತ್ತೆ. ಆ ಇನ್ಫಾರ್ಮೇಶನ್ ಏನು ಹೇಳ್ತಾರೆ, ಟೈಮ್ ಟು ಟೈಮಿಗೆ ನೀವು ಇದು ಇದು ನಮ್ದು ಕ್ಲಿಯರ್ ಮಾಡಬೇಕು, ಟಾಯ್ಲೆಟಿಗೆ ಹೋಗಬೇಕು, ಅದನ್ನು ಕ್ಲಿಯರ್ ಮಾಡಬಾರ್ದು. ಮಲಬದ್ಧತೆ ಆದರೆ ಎಲ್ಲ ಬೇಡದೆಲ್ಲ ಹೊಟ್ಟೆಯಲ್ಲಿ ಸೇರ್ಕೊಂಡು ಬಿಡ್ತದೆ. ಅದು ಹೊಟ್ಟೆಯಲ್ಲಿ ಸೇರ್ಕೊಂಡು ಬಿಟ್ಟರೆ ನಿಮಗೆ ತೊಂದರೆ ಆಗುತ್ತೆ, ಅದೆಲ್ಲ ಕ್ಯಾನ್ಸರ್ ಆಗುತ್ತೆ, ಹಾಗೆಲ್ಲ ಹೆದರಿಸುವಂಥದ್ದು ಇರುತ್ತೆ. ಸೊ ಬ್ರೈನಿಗೆ ಏನು ಇನ್ಫಾರ್ಮೇಶನ್ ಹೋಗುತ್ತೆ, ನಾನು ಬೆಳಿಗ್ಗೆ ಎದ್ದ ಕೂಡಲೇ ನಾನು ಟಾಯ್ಲೆಟ್ಗೆ ಹೋಗಬೇಕು, ಬೆಳಿಗ್ಗೆ ಹೋದ ಕೂಡಲೇ ನಾನು ನನ್ನ ಮಲ ವಿಸರ್ಜನೆ ಮಾಡಬೇಕು. ಡಾಕ್ಟರ್, ಈ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಶೋಭಾ ಅಂತ. ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚನ್ನಪಟ್ಟಣದ ಹತ್ರ ಹಳ್ಳಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರಿ, ಕೊಡಿ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನನಗೆ ಮಲಬದ್ಧತೆ ಪ್ರಾಬ್ಲಮ್ಮು ಮತ್ತೆ ಥೈರಾಯ್ಡ್ ಇದೆ. ಇದು ಕೊರೋನಾಸ್ಕೋಪ್ ಮಾಡಿಸಿದ್ವಿ. ಹಲೋ, ಹೇಳಿ. ಕೊರೋನಾಸ್ಕೋಪ್ ಮಾಡಿಸಿದ್ವಿ. ಆದ್ರೆ ನನಗೆ 4 ದಿನ ಆದ್ರೂ ಅದೇನೋ ಒಂಥರ ಮಾತ್ರೆ ಇದೆ, ಅದು ತಗೊಂಡ್ರು ಹೋಗೋದೇ ಇಲ್ಲ ಸರ್. ನನಗೆ ನರನಾಡಿ ಎಲ್ಲ ಹೇಳ್ತಾ, ತಲೆ ಎಲ್ಲ ಇರ್ತಾ ಹೊಟ್ಟೆ ಎಲ್ಲ ಕಳ್ಳೆಲ್ಲ ಒಂಥರ ನೋಯ್ತಾ ಇರ್ತದೆ. ಆಮೇಲೆ ನಂಗೆ ಊಟ ಮಾಡೋಕೆ ಹಸುವಾಗುದಿಲ್ಲ. ಯಾವಾಗ್ಲೂ ಉರಿ ಎದೆ ಎಲ್ಲ ಇಟ್ಕೊಂಡಂಗೆ ಒಂಥರ ಏನೋ ಹೇಳ್ಕೊಳಕ್ಕೆ ಅದಕ್ಕೆ ನನಗೆ ಪದನೇ ಸಿಗ್ತಾ ಇಲ್ಲ ಸರ್ ನನಗೆ. ಗೊತ್ತಾಯ್ತಮ್ಮ. ಈಗ ಅದೇ ನಾವು ಈಗ ಮಲಬದ್ಧತೆ ಅಂತ ಹೇಳ್ತಾ ಇದ್ದೇವಲ್ಲಮ್ಮ, ಅದರ ಬಗ್ಗೆನೇ ಅವ್ರ ಪ್ರಶ್ನೆ. ಥೈರಾಯ್ಡ್ ಇದೆ ಸರ್ ನನಗೆ, ಮತ್ತೆ ಇದು ಮಾಡಿಸಿದ್ವಿ, ಕೊರೋನಾಸ್ಕೋಪ್ ಮಾಡಿಸಿದ್ವಿ. ಆಯ್ತು, ಗೊತ್ತಾಯ್ತಮ್ಮ. ಈಗ ನಿಮ್ಮ ಪ್ರಶ್ನೆ ನನಗೆ ಗೊತ್ತಾಯಿತು. ಈಗ ನಾನು ಸ್ವಲ್ಪ ಅದರ ಬಗ್ಗೆನೇ ನಾವು ಮಾತನಾಡ್ತಾ ಇದ್ದೇವೆ. ಈಗ ನಾನು ಉತ್ತರ ಹೇಳ್ತೇನೆ. ಮಲಬದ್ಧತೆ ಅಂತ ಹೇಳುವಾಗ ಮನಸ್ಸಿನಲ್ಲಿ ಒಂದು ಬಹಳ ಜೋರಾಗಿ ಹಿಡ್ಕೊಂಡು ಬಿಟ್ಟಿದೆ. ಮಲ ವಿಸರ್ಜನೆ ಮಾಡಲೇಬೇಕು, ಬೆಳಿಗ್ಗೆ ಪ್ರತಿ ದಿವಸ ಮಾಡಬೇಕು ಅಂತ ಮಲ ವಿಸರ್ಜನೆ ಬಗ್ಗೆ ಹೇಳುತ್ತೆ. ಸೊ ಆವಾಗ ನಮಗೆ ಏನಾಗುತ್ತೆ ಅಂತ ಹೇಳುವಾಗ ಮನಸ್ಸಿನಲ್ಲಿ, ಬ್ರೈನಲ್ಲಿ, ಇವತ್ತು ಆಗಲಿಲ್ಲ, ಇವತ್ತು ಮಲ ವಿಸರ್ಜನೆ ಆಗಲಿಲ್ಲ, ಒಂದು ಟೆನ್ಷನ್, ಒಂದು ಸ್ಟ್ರೆಸ್ ಡೆವಲಪ್ ಆಗುತ್ತೆ. ನಾನು ಸತ್ಯವಾಗಿ ಏನು ಹೇಳ್ತೇನೆ ಅಂತ ಹೇಳಿದರೆ, ಕ್ಲಿಯರ್ ಆಗಿ ಎಲ್ಲರಿಗೂ ಏನು ಹೇಳ್ತೇನೆ ಅಂತೇಳಿ, ಮಲ ವಿಸರ್ಜನೆ ಅಥವಾ ಬಾಡಿಯಲ್ಲಿ ಏನಾದರೂ ಟಾಕ್ಸಿಕ್ಸು ಎಲ್ಲ ಕಲೆಕ್ಷನ್ ಆದರೆ, ಬೇಡದ್ದೆಲ್ಲ ನಾವು ತಿಂದದೆಲ್ಲ ಇನ್ನೂ ಹೊರಗೆ ಹೋಗಿಲ್ಲ ಅಂತ ಹೇಳಿದರೆ, ಬಾಡಿದು ಫಸ್ಟ್ ರೆಸ್ಪಾನ್ಸ್ ನಾನು ಹೇಳಿದಲ್ಲ, ಅದು ಸರ್ವೈವಲ್. ನಾವು ಸರ್ವೈವಲ್ ಆಗಬೇಕಾದ್ರೆ ಮಲ ವಿಸರ್ಜನೆ ಮಾಡಲೇಬೇಕು. ಮೊದಲನೇದಾಗಿ ಮಲ ವಿಸರ್ಜನೆ ಆಗಲಿಲ್ಲ ಎಂಬುದರ ಬಗ್ಗೆ ಚಿಂತೆ ಮಾಡೋದನ್ನು ಬಿಡಬೇಕು. ಯಾಕೆಂತೇಳಿ ಅದು ಚಿಂತೆಯಲ್ಲೇ ನಮಗೆ ಈ IBS ಎಲ್ಲ ಸ್ಟಾರ್ಟ್ ಆಗುತ್ತೆ. ಮೊದಲನೇ ವಿಷಯ ನಾನು ಹೇಳ್ತೇನೆ, ಆಯಿತು, ನಮ್ಮ ಹೊಟ್ಟೆಯಲ್ಲಿ ಅದು ಸಂಗ್ರಹವಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಬಾಡಿಯಲ್ಲಿ ಅಂಥ ಒಂದು ಮೆಕ್ಯಾನಿಸಮ್ಸ್ ಇದೆ, ಅದು ಟೈಮ್ ಟು ಟೈಮ್ ಹೋಗುವಾಗೆ ಅದು ಮಾಡುತ್ತೆ. ಆದರೆ ನಮ್ಮ ಬ್ರೈನಲ್ಲಿ ಏನಾಗುತ್ತೆ, ಇವತ್ತು ಹೋಗಿಲ್ಲ, ಬೆಳಿಗ್ಗೆ ಹೋಗಿಲ್ಲ, ಮಧ್ಯಾಹ್ನ ಹೋಗಲಿಲ್ಲ, ಒಂದು ದಿವಸ ಹೋಗಲಿಲ್ಲ. ನೀವು 1 ದಿವಸಕ್ಕೊಮ್ಮೆ ಮಾಡಿ, 2 ದಿವಸಕ್ಕೊಮ್ಮೆ ಮಾಡಿ, 3 ದಿವಸಕ್ಕೊಮ್ಮೆ ಮಾಡಿ, ಅದರ ಬಗ್ಗೆ ಚಿಂತೆ ಮಾಡಬಾರ್ದು. ಯಾಕಂದ್ರೆ ಮಲ ವಿಸರ್ಜನೆ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಕೈಯಲ್ಲಿರುವಂತದ್ದು, ನಾನು ಬೆಳಿಗ್ಗೆ ಅವತ್ತೆಲ್ಲ ಹೇಳಿಕೊಟ್ರೆ, ಕೈಕಾಲು ಮೂವ್ಮೆಂಟು, ಅದು ಮೂವ್ಮೆಂಟು ಮಾತ್ರ ನಮ್ಮ ಕೈಯಲ್ಲಿ ಇರೋದು. ಸೊ ನಾವು ಏನು ಮಾಡಬೇಕು, ಮಲ ವಿಸರ್ಜನೆ ಸರಿ ಆಗಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಆಗಿಲ್ಲ ಎಂಬುದ ಚಿಂತೆಯನ್ನು ಬಾಡಿಯಿಂದ, ಮನಸ್ಸಿಂದ ತೆಗೆದುಬಿಡಬೇಕು. ಇನ್ನು ಮಲ ವಿಸರ್ಜನೆ ಆಗಬೇಕಾದ್ರೆ, ಕರೆಕ್ಟಾಗಿ ಮಲ ವಿಸರ್ಜನೆ ಆಗಬೇಕು ಅಂತ ಹೇಳಿದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನ ಶೈಲಿ
ಬದಲಾವಣೆ ಆಗಬೇಕು. ನಮ್ಮ ಜೀವನ ಶೈಲಿ ಚೇಂಜ್ ಮಾಡಬೇಕು. ಏನಂದ್ರೆ ಜೀವನ ಶೈಲಿ ಏನು ಅಂತ ಹೇಳಿದ್ರೆ, ನಾನು ಆಹಾರದ ಬಗ್ಗೆ ಇನ್ನು ಕೊನೆಯದಾಗಿ ಹೇಳ್ತೇನೆ. ಅಂದ್ರೆ ನಾವು ಯಾವ ಆಹಾರ ತಿನ್ನಬೇಕು, ಮತ್ತೆ ಆಹಾರ ತಿನ್ನುವ ಬಗೆ ಹೇಗೆ, ಮತ್ತೆ ಏನೆಲ್ಲ ನಾವು ಎಕ್ಸರ್ಸೈಸ್ ಅಥವಾ ಏನು ಯೋಗಾಸನ, ಪ್ರಾಣಾಯಾಮ ಇದನ್ನೆಲ್ಲ ಯಾವುದು ಮಾಡಬೇಕು ನೆಕ್ಸ್ಟ್ ಮಾತಾಡೋಣ ಮಲಬದ್ಧತೆ ಬಗ್ಗೆ. ಅದರ ಬಗ್ಗೆ ನಾನು ಆ ಶ್ರೋತೃಗಳಿಗೆ ಸ್ವಲ್ಪ ಇದು ಇನ್ನೊಂದು 5 ನಿಮಿಷ 10 ನಿಮಿಷ ಆದ್ಮೇಲೆ ಆ ಬಗ್ಗೆ ನಾನು ಎಲ್ಲರಿಗೂ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಈಗ ಒಂದು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು. ಓಕೆ ಡಾಕ್ಟರ್, ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಭಾಗ್ಯ ಅಂತ ಮಾತಾಡ್ಸ್ಬಿಡೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಭಾಗ್ಯ ಅವರೇ? ಬೆಂಗಳೂರು ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ಹೇಳಿ. ಹಲೋ, ನಮಸ್ಕಾರ ಸರ್. ನನ್ಗೆ ಮೊದ್ಲೆಲ್ಲ ಇರ್ಲಿಲ್ಲ ಶುಗರು, ಈಗ 208 ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಇದು ಆಹಾರ ತಗೋಬೇಕು ಅಂತ ಕೇಳೋದಕ್ಕಂತ ಮಾಡಿದೆ ಸರ್. ಈಗ ನಮಗೆ ಡಯಾಬಿಟಿಸ್ ಬಗ್ಗೆ ಪ್ರಶ್ನೆ ಬಂದಿದೆ. ಡಯಾಬಿಟಿಸ್ ಬಗ್ಗೆ ನಾವು ಇನ್ನೊಂದು ದಿವಸ ಅದನ್ನು ಕ್ಲಿಯರ್ ಆಗಿ ಅದು ತುಂಬಾ ವಿವರಣೆಯಾಗಿ ನಾವು ಕೊಡಬೇಕಾಗತ್ತೆ. ಇವತ್ತು ಡಯಾಬಿಟಿಸಿನ ಪ್ರಶ್ನೆಗಳನ್ನು ನಾವು ನೆಕ್ಸ್ಟ್ ಟೈಮ್ ತಗೊಳ್ಳೋಣ. ಎಸ್, ಓಕೆ, ಥ್ಯಾಂಕ್ ಯು ಭಾಗ್ಯ ಅವರೇ ಕಾಲ್ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ, ನೀವು ಕೂಡ ಈ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಿ. ಇಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ, 51 ಸರ್. ನಮ್ಗೆ ಗ್ಯಾಸ್ಟ್ರೈಟಿಸ್ ತುಂಬಾ ಇದೆ, ಸುಮಾರು 2 ವರ್ಷದಿಂದ. ಎಂಡೋಸ್ಕೋಪಿ ಎಲ್ಲ ಮಾಡ್ತಿದ್ವಿ. ಅನ್ನನಾಳದಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ತಗೊಂಡ್ರು ಅದು ಕಂಟ್ರೋಲ್ ಬರ್ತಿಲ್ಲ ಸರ್. ಪರಿಹಾರ ಏನು ಅಂತ ಈಗ ಪರಿಹಾರ ಹುಡ್ಕೋಣ. ಈಗ ನಾವು ಪರಿಹಾರದ ಬಗ್ಗೆ ನಾವು ಒಂದೊಂದೇ ಮಾತಾಡ್ಕೊಂಡು ಹೋಗ್ತೇನೆ. ಈಗ ನೀವು ಗ್ಯಾಸ್ಟ್ರೈಟಿಸ್ ಹೇಳಿದರೆ, ಈಗ ಆಹಾರ ಪದ್ಧತಿ ಬಗ್ಗೆ ನಾವು ಒಂದೊಂದೇ ಹೇಳೋಣ. ಈಗ ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಈಗ ಗ್ಯಾಸ್ಟ್ರೈಟಿಸ್ ಎಂಬುದನ್ನು ನಾವು ತಡೆಗಟ್ಟಬಹುದು, ನಮ್ಮ ಪ್ರಯತ್ನದಿಂದ ತಡೆಗಟ್ಟಬಹುದು. ಮಲಬದ್ಧತೆ ಎಂಬುದು ತನ್ನಷ್ಟಕ್ಕೆ ಆಗುವಂತಹದ್ದು. ಅದಕ್ಕೆ ನಾವು ಏನು ಮಾಡಬೇಕು, ಗ್ಯಾಸ್ಟ್ರೈಟಿಸ್ಸು, ಕಾನ್ಸ್ಟಿಪೇಷನ್ನು, IBS ಮತ್ತು ಈ ಮಲಬದ್ಧತೆ, ಈ ಇಂಟೆಸ್ಟೈನ್ಸ್ಗಳಿಗೆ ಸಂಬಂಧಪಟ್ಟ ಎಲ್ಲದಕ್ಕೂ ನಮ್ಮ ಹತ್ರ ಸಾಧಾರಣ ಒಂದೇ ಪರಿಹಾರ ಅಂತ ಹೇಳಬೇಕು. ಈಗ ನಂಬರ್ 1 ಅಂತ ಹೇಳಿದರೆ ಗ್ಯಾಸ್ಟ್ರೈಟಿಸ್ಸು. ಗ್ಯಾಸ್ಟ್ರೈಟಿಸ್ಸಿಗೆ ನಾನು ನಿಮಗೆ ಏನು ಹೇಳ್ತೇನೆ ಅಂದರೆ, ಮೊದಲನೇದಾಗಿ ಯಾವುದೆಲ್ಲ ಏನು ಹೆಲ್ದಿ ಆರೋಗ್ಯ ಕಾರ್ಯಕ್ರಮಗಳು ಅಂದರೆ ನಾವು ಊಟ ಮಾಡುವ ತಿಂಡಿ. ಈಗ ನೋಡಿ, ಅಲ್ಲಿ ಏನು ಒಂದು ಚಿತ್ರ ಅಲ್ಲಿ ತೋರಿಸಿದನಲ್ಲ, ಸೊ ಅಲ್ಲಿ ಚಿತ್ರದಲ್ಲಿ ಗ್ಯಾಸ್ಟ್ರೈಟಿಸ್ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಅಲ್ಲಿ ನಮಗೆ ಒಂದು ಎಲ್ಲೆಲ್ಲ ಪದರಗಳಲ್ಲಿ ಹೇಗೆ ನಮಗೆ ಜಾಸ್ತಿ ಈ ಆಸಿಡ್ ಬರುತ್ತೆ. ಆಸಿಡ್ ಮಾತ್ರ ಅಲ್ಲ, ಅಲ್ಲಿ ಒಂದು ಆರ್ಗ್ಯಾನಿಸಮ್ ಬಗ್ಗೆ ಹೆಸರು ಹೇಳ್ತಾರೆ, ಹೆಲಿಕೋಬ್ಯಾಕ್ಟರ್ ಪೈಲೋರೈ ಅಂತ ಒಂದು ಬ್ಯಾಕ್ಟೀರಿಯಾ ಕೂಡ ಇರುತ್ತೆ. ಅದು ನಮ್ಮ ಸ್ಟಮಕ್ ಒಳಗೆ ಹೋಗಿ ಅಲ್ಲಿ ಅಲ್ಸರ್ ಕ್ರಿಯೇಟ್ ಮಾಡ್ತಾ ಇರ್ತದೆ. ಅಲ್ಸರ್ ಕ್ರಿಯೇಟ್ ಮಾಡಿದ್ರೆ ನೋವು ಬರುತ್ತೆ. ಈಗ ಇದಕ್ಕೆ ಏನು ನಾವು ಏನು ಚಿಕಿತ್ಸೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದನೇದಾಗಿ ಆಹಾರ. ಆಯ್ತಾ, ಪ್ರತಿಯೊಂದು ಆಹಾರಿಗೆ ಎಲ್ಲರೂ ಹೇಳ್ತಾರೆ ಸ್ಪೈಸಿ ಫುಡ್ಡು, ಫ್ರೈಡ್ ಫುಡ್ಡು, ಅದು ಇದೆಲ್ಲ ಹೇಳ್ತಾರೆ. ಓಕೆ, ಅದನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು, ಆದರೆ ಬೇರೆ ಮಾತಿಲ್ಲ. ಆದರೆ ಏನು ಅಂತ ಹೇಳಿದರೆ, ಪ್ರತಿಯೊಂದು ಆಹಾರವನ್ನು ನಾವು ಸಂತೋಷವಾಗಿ ತಿನ್ನಬೇಕು. ಒಂದನೇದಾಗಿ ಈ ಆಹಾರ ತಿನ್ನುವಾಗ ನಾವು ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಆಹಾರ ತಿನ್ನಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಎಲ್ಲ ತೋರಿಸಿದಾನಲ್ಲ, ತಂದೆ ತಾಯಿ ಮಕ್ಕಳು ಎಲ್ಲ ಚೆನ್ನಾಗಿ ಕೂತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಆಹಾರವನ್ನು ತಿನ್ನಬೇಕು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದೇನೋ ಕೆಲಸದಿಂದ ಬಂದೆವು, ಅಲ್ಲಿ ಹೋದೆವು, ಫ್ರಿಜ್ಜಿಂದ ತಗೊಂಡು ಬಂದು ಅಲ್ಲಿ ಮೈಕ್ರೋವೇವ್ಗೆ ಆಯಿತು, ಅಲ್ಲಿ ಸ್ವಲ್ಪ ಬಿಸಿ ಮಾಡಿತ್ತು, ಅಲ್ಲಿ ಸ್ವಲ್ಪ ತಿಂದಿತ್ತು, ಇನ್ನೂ ಸ್ವಲ್ಪ ಉಳಿತು, ಇನ್ನೂ ಸ್ವಲ್ಪ ಫ್ರಿಜ್ಜಿಗೆ ಹೋಯಿತು. ಅದು ಫ್ರಿಜ್ಜಿಗೆ ಮೈಕ್ರೋವೇವ್ಗೆ ಹೋದ ಆಹಾರ ಪದಾರ್ಥ ನಂಬರ್ 1 ಕಾಸ್ ಫಾರ್ ಎನಿ ಗ್ಯಾಸ್ಟ್ರೈಟಿಸ್. ಆಯಿತಾ, ಫ್ರೆಶ್ ಫುಡ್ಡು ತಗೊಳ್ಬೇಕು. ಆದಷ್ಟು ಫ್ರೆಶ್ ಫುಡ್ಡು ತಗೊಳ್ಬೇಕು. ಆದಷ್ಟು ಫ್ರಿಜ್ಜು ಮೈಕ್ರೋನಲ್ಲಿ ಓಡಾಡಿಸಬಾರ್ದು. ಉಳಿದ ಆಹಾರವನ್ನು ನಾವು ರಾತ್ರಿ ಉಳಿದ ಆಹಾರವನ್ನು, ಅದು ಕೂಡ ನಾನ್ ವೆಜ್ ಆಹಾರವನ್ನು ನಾವು ಅದನ್ನು ಬಿಸಾಕೋದ್ರಿಂದ ತುಂಬ ಪ್ರಯೋಜನ. ನೀವು ಬಿಸಾಕದೆ ಅದನ್ನು ಉಳಿಸ್ಲಿಕ್ಕೋಸ್ಕರ ಏನೋ ನಮಗೆ ಉಳಿಸಾದ ಹಣ ಮತ್ತು ನಾಳೆ ಕೆಲಸ ಎಲ್ಲ ಅಡಿಗೆ ಕೆಲಸ ಎಲ್ಲ ಉಳಿಸ್ಬೇಕು ಅಂತ ಹೇಳಿ ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಟುಬಿಟ್ಟು, ಅಲ್ಲಿ ತೋರಿಸಿದ್ದೇನೆ ನೋಡಿ ಆಯಿತು. ಈ ಚಿತ್ರ ಹಾಗೆ ಇಟ್ಕೊಂಡ್ಬಿಟ್ರೆ ನಾನು ಚೆನ್ನಾಗಿ ತೋರಿಸ್ತೇನೆ. ಹೆಲ್ದಿ ಪ್ಲೇಟ್ ಅಂತ ನಾವು ಹೇಳ್ತೇವೆ. ಆಯಿತಾ, ನೀವು ಏನು ಬೇಕಾದ್ರೂ ತಿನ್ನಿ, ನೀವು ರೈಸ್ ತಿನ್ನಿ, ಬೇಡ ಅಂತ ಹೇಳೋದಿಲ್ಲ, ರೈಸ್ ತಿನ್ನಿ, ಚಪಾತಿ ಸ್ವಲ್ಪ ಅವಾಯ್ಡ್ ಮಾಡಿ.
ಆದರೆ ಒಂದು 1/3 ರೈಸು ಆಯ್ತಮ್ಮ, 1/3 ಸ್ವಲ್ಪ ವೆಜಿಟೇಬಲ್ಸು, ಸ್ವಲ್ಪ ಸ್ಪ್ರೌಟೆಡ್ ಗ್ರೈನ್ಸ್, ಇನ್ನು 1/3 20% ನೀವು ಬೇಕಾದ್ರೆ ಜಂಕ್ ಫುಡ್ ಹಾಕೊಳ್ಳಿ, ತೊಂದರೆ ಇಲ್ಲ. ನಾನೇನದು ತಪ್ಪು ಅಂತ ಹೇಳುದಿಲ್ಲ. ನಿಮಗೆ ಬೇಕಾದಾಗ ಆ ಪ್ಲೇಟ್ ಅನ್ನು, ಈಗ ನಮ್ಮ ಅಮೆರಿಕದ ಪ್ರೆಸಿಡೆಂಟ್ ಒಬಾಮಾ ಅಂತ ಹೇಳಿದ, ಅವನು ಒಬಾಮಾ ಪ್ಲೇಟ್ ಅಂತ ಒಂದು ಮಾಡಿದ್ದಾರೆ ಎಲ್ಲ ಅಮೆರಿಕನ್ಸಿಗೆ. ಏನಂದ್ರೆ ನೀವು ಒಂದು 60% ಒಳ್ಳೆ ಫುಡ್ ಇಟ್ಕೊಳ್ಳಿ, ಮತ್ತೆ ಒಂದು ಬೇಕಾದ್ರೆ ಒಂದು 20% ನೀವು ಬೇಕಾದ್ರೆ ಜಂಕ್ ಫುಡ್ ತಿಂದ್ಕೊಳ್ಳಿ, ಏನಾಗೋದಿಲ್ಲ. ಆದ್ರೆ ಏನಾಗುತ್ತೆ ಅಂದ್ರೆ ನಾನಲ್ಲಿ ರೆಡ್ ಮಾರ್ಕ್ ಹಾಕಿದ್ದೇನಲ್ಲ, ಅದೇ ಜಾಸ್ತಿ ಆಗಿ ಹೋಗುತ್ತೆ. ಸೊ ಫಸ್ಟ್ ಜಂಕ್ ಬೇಡ ಅಂತ, ಕಂಪ್ಲೀಟ್ಲಿ ಜಂಕ್ ಬೇಡ. ಒಂದನೇದಾಗಿ ಗ್ಯಾಸ್ಟ್ರೈಟಿಸ್ಗೆ ಆದಷ್ಟು ನೀವು ಫುಡ್ ಒಳ್ಳೆದನ್ನು ತಿನ್ಕೊಳ್ಳಿ. ಆದಷ್ಟು ಫುಡ್ ಅನ್ನ ನೀವು ಮನೆ ಮಂದಿ ಒಳಗೆ ಚೆನ್ನಾಗಿ ತಿನ್ಕೊಳ್ಳಿ. ಎಲ್ಲವೂ ನಾವು ಹೇಳ್ತೇನೆ ಯಾವುದು ಒಳ್ಳೆ ಫುಡ್ಡು, ಯಾವುದು ಒಳ್ಳೆ ಫುಡ್ಡು ಅಂತ ಹೇಳಿದ್ರೆ, ಈಗ ನಾವು ಜಂಕ್ ಅಂತ ಹೇಳಿದ್ರೆ ಏನು ಬೇರೆ ಮಾತಾಡುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ನಮ್ಮ ಪೇರೆಂಟ್ಸು, ತಾಯಿ ತಂದೆಯವರು ಬಳಸಿದ ಫುಡ್ ಉಂಟಲ್ಲ, ಅದು ಯಾವತ್ತೂ ಒಳ್ಳೆ ಫುಡ್ಡು. ದೇವಸ್ಥಾನದಲ್ಲಿ ಹೋಗಿ ತಿನ್ನುವ ಫುಡ್ ಯಾವತ್ತೂ ಒಳ್ಳೆ ಫುಡ್ಡು. ಹಾಸ್ಟೆಲ್ ಅಲ್ಲಿ ಮಕ್ಕಳು ತಿನ್ನುವ ಫುಡ್ ಅದು ಯಾವತ್ತೂ ಒಳ್ಳೆ ಫುಡ್. ಈ ಕಮರ್ಷಿಯಲ್ ಇಂಟೆನ್ಷನ್ ಅಂದ್ರೆ ನಮಗೆ ಏನೋ ಹಣ ಮಾಡಬೇಕು ಅಂತ ನಮಗೆ ಎಲ್ಲ ಹಣ, ಬಿಸಿನೆಸ್ಗೆ ನಮಗೆ ಹಣ ಕೊಡ್ತಾರಲ್ಲ, ಅದೆಲ್ಲ ಜಂಕ್ ಫುಡ್ ಅಂತೇಳಿ ಲೆಕ್ಕ. ಆಯ್ತಾ? ಒಂದೇ ಯಾವುದು ಫುಡ್ ಅಂತ ಆಯ್ತು, ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಕರೆಕ್ಟ್ ಟೈಮಿಗೆ ಎಲ್ಲರಿಗೂ ಹೇಳಿ ಆಯ್ತು 7 ಗಂಟೆ ಬೇಗ ಬಂದು ಊಟ ಮಾಡಿ. ಇನ್ನೊಂದಂತ ಹೇಳಿದ್ರೆ ಆದಷ್ಟು ಬೇಗ 7 ಗಂಟೆ 8 ಗಂಟೆ ಒಳಗೆ, ರಾತ್ರಿ ಒಳಗೆ ಊಟ ಮಾಡಿದ್ರೆ ಭಾರಿ ಒಳ್ಳೇದು. ಆಯ್ತಾ? ಒಂದು 2 ಗಂಟೆಯಿಂದ 3 ಗಂಟೆ ನಮಗೆ ಒಂದು ಒಳಗೆ ಟೈಮ್ ಕೊಡಬೇಕು ಮಲಗಲಿಕ್ಕೆ ಮೊದಲು. 7 ಗಂಟೆಗೆ ಊಟ ಮಾಡಿ 10 ಗಂಟೆಗೆ ಅಥವಾ 8 ಗಂಟೆಗೆ ಊಟ ಮಾಡಿ 3 ಗಂಟೆ ಬಿಟ್ಟು, ಅದು ಯಾಕೆಂದ್ರೆ ನಾನು ಹೇಳಿದೆ ಅಲ್ವಾ, 1.5 ಗಂಟೆಯಿಂದ 2 ಗಂಟೆ ಆ ಫುಡ್ ಸ್ಟಮಕ್ಕಲ್ಲೇ ಇರುತ್ತೆ. ಆ ಸ್ಟಮಕ್ಕಲ್ಲಿದ್ದ ಫುಡ್ ಹಾಗೆ ಇದ್ಬಿಟ್ರೆ ಮಲಗುವಾಗ ಅದು ಮೇಲೆ ರಿಫ್ಲಕ್ಸ್ ಅಂತ ಹೇಳ್ತೇವೆ, ಆಗ ಗ್ಯಾಸ್ಟ್ರೈಟಿಸ್, ಆಸಿಡ್ ರಿಫ್ಲೆಕ್ಸ್ ಬರುತ್ತೆ. ಮತ್ತು ಮೂರನೇದಾಗಿ ಭಾರಿ ಒಳ್ಳೆದಾಗಿ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಆಹಾರವನ್ನು ಜಗ್ದು 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 ನಿಮ್ಮಬೇಕು. ಇಲ್ಲಿ ಏನಾಗುತ್ತೆ, ಅರ್ಜೆಂಟಲ್ಲಿ ಹರಿ ವರಿ ಕರಿ ಅಂತ ಹೇಳ್ತೇವೆ. ಯಾವತ್ತು ಅರ್ಜೆಂಟ್ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಏನೂ ಇಲ್ಲ. ಇಲ್ಲಿ ನಾವು ಹೇಳಿದಾಗೆ, ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ, ಕನಕದಾಸರು ಹೇಳುವ ಮಾತು. ಅಲ್ಲಲ್ಲಿ ಹುಟ್ಟಿರುವ ಕ್ರಿಮಿ ಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರವನ್ನು ಇತ್ತವರು ಯಾರು? ಅಡವಿಯ ಒಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಇತ್ತವರು ಯಾರು? ಸೃಷ್ಟಿಸಿದ ಸ್ವಾಮಿ ಹೊಣೆಗಾರನಾಗಿರಲು ಬಿಡದೆ ರಕ್ಷಿಪನಿದ್ದಕ್ಕೆ ಸಂದೇಹ ಬೇಡ. ಆದ್ರಿಂದ ನಮಗೆ ಬೇಕಾಗದ ಫುಡ್ ನಮ್ಮಲ್ಲೇ ಇದೆ. ಆ ಫುಡ್ ಅನ್ನು ನಾವು ಬಾಯಲ್ಲಿ ಹಾಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಜಾಸ್ತಿ ಬಾಯಲ್ಲಿ ಹಾಕಬಾರ್ದು. ಬಾಯಲ್ಲಿ ಹಾಕೊಂಡು ಅದನ್ನು ಜಗ್ದು 32 ಹಲ್ಲು ಮನುಷ್ಯನಿಗೆ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, 32 ಸರ್ತಿ ಜಗಿಬೇಕು ಅಂತ ಹೇಳ್ತಾರೆ. ಆಯ್ತಾ? ಜಗ್ದು 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 ಬಾಯಲ್ಲಿ ಅದನ್ನು ಜ್ಯೂಸ್ ಮಾಡಿ, ಆಯ್ತಾ? ಆಗ ಜ್ಯೂಸ್ ಮಾಡಿದಾಗ ಸಲೈವ ಅಂತ ಹೇಳ್ತಾರೆ. ಸಲೈವ ಈಸ್ ಆಲ್ಕಲೈನ್, ಅದು ಆಸಿಡ್ ಅಲ್ಲ, ಅದು ಆಲ್ಕಲೈನ್. ಅದರ pH ಜಾಸ್ತಿ ಇರುತ್ತೆ. ಸಲೈವದಲ್ಲಿ ಒಳ್ಳೆ ಆಂಟಿ ಆಸಿಡ್ ಪ್ರಾಪರ್ಟಿ ಸಲೈವದಲ್ಲಿ ಇರುತ್ತೆ. ಗೊತ್ತಾಯ್ತಲ್ವಾ? 1.5 ಲೀಟರ್ ಸಲೈವ ನಮಗೆ ಸೆಕ್ರೆಟ್ ಆಗುತ್ತೆ ಬಾಡಿನಲ್ಲಿ, ಇಲ್ಲಿ ಬಾಯಲ್ಲಿ. ಅದು ನಾವು ಏನು ನುಂಗುದ್ರಿಂದ ಅದು ಸೆಕ್ರೆಟ್ ಆಗೋದಿಲ್ಲ. ಸೊ ಬಾಯಲ್ಲಿ ಫುಡ್ ಹಾಕ್ಬೇಕು, ಸ್ವಲ್ಪ ಫುಡ್ ಹಾಕೊಳ್ಬೇಕು, ಜಗ್ದು 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 ಆ ಫುಡ್ ಅನ್ನು ಜ್ಯೂಸ್ ಮಾಡಿ ಕುಡಿಬೇಕು. ಅದನ್ನೇನು ಹೇಳ್ತಾರೆ, ಡ್ರಿಂಕ್ ದ ಫುಡ್ ಅಂತ ಹೇಳ್ತಾರೆ. ಫುಡ್ ಅನ್ನು ನುಂಗುದಲ್ಲ, ಅದನ್ನು ನಾವು ಕುಡಿಬೇಕು. ಆಯ್ತಾ? ಆ್ಯಂಡ್ ಜ್ಯೂಸನ್ನು ನಾವು ಚೂ ಮಾಡಿ ತಿನ್ನಬೇಕು. ಸೊ ಮೊದಲನೇದಾಗಿ ಯಾವುದೇ ನಿಮಗೆ ಗ್ಯಾಸ್ಟ್ರೈಟಿಸ್ ನಿಲ್ಲಬೇಕಾ, ಎಲ್ಲರ ಜೊತೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡಿಸ್ಕೊಂಡು ಬಾಯಿಗೆ ಹಾಕೊಂಡ್ಬಿಟ್ಟು ಜಗ್ದು ತಿಂದರೆ ಅದು ಒಳ್ಳೆ ಫುಡ್ಡು. ಅದಕ್ಕಿಂತ ದೊಡ್ಡ ಫುಡ್ ಬೇರೆ ಫುಡ್ ಏನೂ ಇಲ್ಲ. ಆಯ್ತಾ? ಇನ್ನು ಒಂದನೇ ಪ್ರಶ್ನೆ, ಇನ್ನು ಏನು ಮಾಡ್ಬೋದು? ಈಗ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್, ಈಗ ಅವ್ರು ಹೇಳಿದರು ಗ್ಯಾಸ್ಟ್ರೈಟಿಸ್ ಬಂದರೆ ಏನು ಮಾಡಬೇಕು? ಆಯಿತು, ಎಂಡೋಸ್ಕೋಪಿ ಮಾಡ್ತಾರೆ, ಅಥವಾ ನಾವು ಬೇರಿಯಂ ಸ್ಟಡಿ ಮಾಡ್ತೇವೆ, ಅಥವಾ MRI ಮಾಡ್ತೇವೆ. ನಾವೆಲ್ಲ ನೋಡಿ, ಇದನ್ನೆಲ್ಲ ನೋಡಿ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಅಂಥ ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ಟ್ಯೂಮರ್ ಇಲ್ಲ, ಕ್ಯಾನ್ಸರ್ ಇಲ್ಲ, TB ಇಲ್ಲ, ಖಾಲಿ ಗ್ಯಾಸ್ಟ್ರೈಟಿಸ್ ಮಾತ್ರ ಬಂದಿದೆ ನೋಡಪ್ಪ, ಕೇರ್ಫುಲ್ ಆಗಿರಬೇಕು. ಕೇರ್ಫುಲ್ ಆಗಿದ್ರೆ ದಿನಚರಿ, ಟೈಮ್ ಟು ಟೈಮ್ ದಿನಚರಿ, ಬೆಳಿಗ್ಗೆ ಬೇಗ ಎದ್ದು 1 ಗಂಟೆ ಸ್ವಲ್ಪ ಓಡಾಡಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ಊಟ ಮಾಡಿ, ಆ ಊಟವನ್ನು ಜಗ್ದು ನುಂಗಿ, ಮತ್ತೆ ಏನು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಗನೆ ನುಂಗಿಕೊಳ್ಬೇಕು. ಮತ್ತೆ ಒಂದು ಕೊನೆಯದಾಗಿ ನಾನೇನು ಹೇಳ್ತೇನೆ ಅಂತ ಹೇಳಿದ್ರೆ, ತುಂಬಾ ಹೊಟ್ಟೆ ಉರಿ ಇದ್ದಾಗ ಇಷ್ಟು ಗಾತ್ರದ ಒಂದು ಶುಂಠಿ, ಆಯ್ತಾ, ಒಂದು ಶುಂಠಿ
ಸ್ವಲ್ಪ ಅದಕ್ಕೆ ಖುಷಿ ಆಗಲಿಕ್ಕೆ ಸ್ವಲ್ಪ ಬೆಲ್ಲ ಅದನ್ನು ಬಾಯಲ್ಲಿ ಹಾಕೊಂಡು ಜಗಿಬೇಕು. ಜಗ್ದು 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 ಅದು ಒಳ್ಳೆ ಜ್ಯೂಸ್ ಆಗುತ್ತಲ್ಲ, ಒಂದು ಸರ್ತಿ ಅದನ್ನು ನುಂಗಿಬಿಟ್ರೆ ತುಂಬಾ ರಿಲೀಫ್ ಸಿಗುತ್ತೆ. ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ಗೆ ರಿಲೀಫ್ ಸಿಗುತ್ತೆ. ಆ ರಿಲೀಫ್ ತಗೊಂಡ್ಬಿಟ್ಟು ಮತ್ತೆ ಈ ನಾನು ಹೇಳ್ತಾ ಇದ್ದೇನಲ್ಲ, ಪ್ರತಿ ಒಂದು ಡಿಸೀಸು ಒಂದೇ ದಿವಸದಲ್ಲಿ ಬರುವಂಥದ್ದಲ್ಲ, ಆಕ್ಸಿಡೆಂಟ್ ಮಾತ್ರ ಇಮಿಡಿಯೇಟ್ ಆಗುವಂಥದ್ದು. ಮತ್ತೆ ಒಂದು ಡಿಸೀಸ್ ಉಂಟಲ್ಲ, ಅದು ಒಳಗಿಂದ ಎಲ್ಲ ಎಂಡೋಜೀನಸ್, ಎಲ್ಲ ಹೊರಗಿಂದಲೇ ಬರೋದು, ಹೊರಗಿಂದ ಯಾವ ಡಿಸೀಸು ಬರೋದಿಲ್ಲ. ನಮ್ಮ ದಿನಚರಿ, ನಮ್ಮ ಆಹಾರ ಪದಾರ್ಥ, ನಾವು ತಿನ್ನುವಂಥ ವಿಷಯ, ಅದರಿಂದಲೇ ಈ ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಬರೋದು, ಹೊರಗಿಂದ ಯಾವುದು ಬರೋದಿಲ್ಲ. ಸೊ ಅದನ್ನು ನಾವು ಕಾರ್ಯಕ್ರಮವನ್ನು ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು. ಅಕ್ಯೂಟ್ ಪೇಯ್ನ್ ಬಂದರೆ ಸ್ವಲ್ಪ ಶುಂಠಿ ತೆಗಿಬೋದು, ಅಥವಾ ಬಾಳೆಹಣ್ಣು, ಪಪ್ಪಾಯ, ವೆಜಿಟೇಬಲ್ಸ್, ಇವೆಲ್ಲ ಒಳ್ಳೆ ಡಾಕ್ಟರ್. ಈಗ ಮತ್ತೊಂದು ಕಡೆ ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾರೆ, ಅದು ಹಾಗೆ ಈಗ ಫಾಸ್ಟಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಈಗ ನಾವು ಇನ್ನೊಂದು ಮಾತು ಹೇಳ್ಬೋದು ಅಂತ ಹೇಳಿದ್ರೆ, ಇದು ಅದೇ ನಾನು ಆಗ ನೋಡಿ ಅಲ್ಲಿ ಚಿತ್ರ ಇದೆ ಆಯ್ತಾ, ಅದಕ್ಕೆ ನಾನು ಹೇಳಿದ್ದು ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ಅಂತೇಳಿ. ಮೊಬೈಲ್ ಹಿಡ್ಕೊಂಡು ಊಟ ಆಯ್ತಾ, ಅಲ್ಲಿ ಏನೋ ಮೆಸೇಜ್ ಬರುತ್ತೆ. ನಾನು ಆಗ ಹೇಳಿದ್ದೇನೆ ನಿಮಗೆ, ಪಾವ್ಲೋಸ್ ಪೌಚ್ ಅಂತ ಹೇಳಿದ್ರೆ, ನಮ್ಮಲ್ಲಿ ಸೆಕ್ರೀಷನ್ ಆಗುವಂತ ಡೈಜೆಸ್ಟಿವ್ ಎನ್ಸೈಮ್ಸ್ ಕೂಡ ಬ್ರೈನ್ ಅಲ್ಲಿ ಕಂಟ್ರೋಲ್ ಆಗುತ್ತೆ, ಒಳಗೆ ಹೊಟ್ಟೆಗೆ ಹೋದ ಮೇಲೆ ಏನೂ ಆಗೋದಿಲ್ಲ. ಸೊ ಮೊದಲೇ ನಾವು ಫುಡ್ ನೋಡಿದ ಕೂಡಲೇ ಹೊಟ್ಟೆಯಲ್ಲಿ ಎನ್ಸೈಮ್ಸ್ ಬರುತ್ತೆ, ಆಸಿಡ್ ಬರುತ್ತೆ. ನೀವು ಮೊಬೈಲ್ ಹಿಡ್ಕೊಂಡು ಹೋದ್ರೆ ಬ್ರೈನಿಗೆ ಇನ್ಫಾರ್ಮೇಶನ್ ಇಲ್ಲ, ಇವನು ಊಟ ಮಾಡ್ತಾನೆ ಎಂಬುದೇ ಬ್ರೈನಿಗೆ ಗೊತ್ತಾಗೋದಿಲ್ಲ. ಸೊ ಅದು ಹೋಗಿಬಿಡುತ್ತೆ. ಹೋಗಿ ಬಂದಾಗ ಅಲ್ಲೆಲ್ಲ ಗೊಂದಲ ಆಗುತ್ತೆ, ಸ್ಟಮಕ್ಕಿಗೆಲ್ಲ ಗೊಂದಲ ಆಗುತ್ತೆ. ಏನು ಆಸಿಡ್ ಸೆಕ್ರೀಷನ್ ಮಾಡಬೇಕಾ ಅಥವಾ ಎನ್ಸೈಮ್ ಸೆಕ್ರೀಟ್ ಮಾಡೋಕೆ ಇನ್ನೂ ಗೊತ್ತಾಗೋದಿಲ್ಲ. ಟಿವಿಯಲ್ಲಿ ನೋಡ್ತಾ ಇರ್ತೀರಿ, ಅಲ್ಲಿ ಏನೋ ಒಬ್ಬ ಟಿವಿಯಲ್ಲಿ ಕತ್ತಿ ಗಿತ್ತಿ ಎಲ್ಲ ಹೊಡ್ಕೊಂಡು ಬಿಡ್ತಾನೆ, ಏನೋ ಅಂತ ಆಗಿಬಿಡ್ತವೆ. ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಕೊಡೋದು. ಸೊ ಟಿವಿ ನೋಡ್ಕೊಂಡು ಊಟ ಮಾಡುವಂತಹದ್ದು, ಮೊಬೈಲ್ ಹಿಡ್ಕೊಂಡು ಊಟ ಮಾಡುವಂತಹದ್ದು, ಏನೋ ವಿಷಯಗಳ ಬಗ್ಗೆ ತುಂಬಾ ಬ್ಯಾಡದ ವಿಷಯಗಳನ್ನು ಚರ್ಚೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರೆ ಗ್ಯಾಸ್ಟ್ರೈಟಿಸ್ ತಪ್ಪಿದ್ದಲ್ಲ. ಆಸಿಡಿಟಿ ಬರುತ್ತೆ, ಗ್ಯಾಸ್ಟ್ರೈಟಿಸ್ ಬರುತ್ತೆ, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಬರುತ್ತೆ, ಮಲಬದ್ಧತೆ ಬರುತ್ತೆ. ಇದಕ್ಕೆಲ್ಲ ಆಹಾರ ಪದಾರ್ಥಗಳೇ ಮುಖ್ಯ. ಓಕೆ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ಟರಿ, ಜೊತೆಗೆ ಬಹಳಷ್ಟು ಇನ್ಫಾರ್ಮೇಷನ್ ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತು ಗ್ಯಾಸ್ಟ್ರೈಟಿಸ್, IBS, ಕಾನ್ಸ್ಟಿಪೇಷನ್ ಬಗ್ಗೆ, ಜೊತೆಗೆ ನಮ್ಮ ಆಹಾರ ಪದ್ಧತಿ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಷಾ ಡಯಾಗ್ನೋಸ್ಟಿಕ್ಸ್ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 311, 15 ಮತ್ತು 16ನೇ ಕ್ರಾಸ್ ನಡುವಿನ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಸಂಪರ್ಕಿಸಿ 9591922418.